ದರ್ ಆರ್ ಟೂ ವೇಸ್ ಅನ್ ಆರ್ಟೀರಿಯಲ್ ಡಿಸೀಸ್ ಕ್ಯಾನ್ ಮ್ಯಾನಿಫೆಸ್ಟ್. ಒಂದು ಅಕ್ಯೂಟ್ ಅಂತ ಕ್ಲಾಟ್ ಆಗ್ಬೋದು, ಅದು ದೆರ್ ಆರ್ ಡಿಫ್ರೆಂಟ್ ವೇಸ್ ವಿಚ್ ಕ್ಯಾನ್ ಹ್ಯಾಪನ್. ಬಟ್ ನೀವೇನು ಕೇಳ್ತಿದ್ದೀರ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್, ಇಟ್ ಹ್ಯಾಪನ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇಟ್ ಇಸ್ ನಾಟ್ ಓವರ್ ನೈಟ್. ದೆರ್ ಆರ್ ಟೂ ಥಿಂಗ್ಸ್ ದಟ್ ಕ್ಯಾನ್ ಬ್ಲಾಕ್ ದ ಬ್ಲಡ್ ಫ್ಲೋ. ಇವಾಗ ನಮ್ಮ ಮನೆಯಲ್ಲಿ ಟ್ಯಾಂಕಿಂದ ನಮ್ಮ ನಲ್ಲಿ ಬರೋವಂಥ ಪೈಪಲ್ಲಿ ಏನಾದರೂ ಆಗ್ಬೋದು, ಓವರ್ ಅ ಪೀರಿಯಡ್ ಆಫ್ ಟೈಮ್ ಕ್ಯಾಲ್ಶಿಯಂ ತುಂಬೋದು, ಬೋರ್ವೆಲ್ ನೀರಾದರೆ ಅಲ್ವಾ. ಸೊ this is a very similar analogy. Your blood flow can be blocked by fat if there is excess cholesterol in your body, or in certain condition it can even be blocked by calcium. Haganta calcium ಹೆಚ್ಚು ತಿಂತಿದೀವಿ ಅಂತ ಅಲ್ಲ. This is called dystrophic calcification, which we can discuss. So calcium, so main culprits. Yes. Fat for a peripheral arterial disease which occurs over a long period of time due to unhealthy lifestyle or uncontrolled chronic diseases, it is one of the two problems, which is either the deposition of fatty substances or deposition of calcium. What are the early signs that I am missing? ಇದಾಗಿದೆ ಅಂದರೆ ದೇಹ ಹೆಂಗೆ ಸೂಚನೆ ಕೊಡುತ್ತೆ? ಸೊ ವಿ ನೀಡ್ ನ್ಯೂಟ್ರಿಷನ್ ಟು ಸರ್ವೈವ್ ಅಲ್ಲ. ಸೊ ಊಟ ಕೊಟ್ಟಿಲ್ಲ ಅಂದರೆ ಮಗು ಏನು ಮಾಡುತ್ತೆ? ಅಳುತ್ತೆ. ಸೊ ನಮ್ಮ ಬಾಡಿನೂ ಅಳುತ್ತೆ, ಅದನ್ನು ಗುರುತಿಸ್ಬೇಕಷ್ಟೇ. ಹೇಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಕಾಲಿಗೆ ಬ್ಲಡ್ ಫ್ಲೋ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳಿ. ದರ್ ಇಸ್ ಅ ಬ್ಲಾಕೇಜ್ ಇನ್ ಮೈ ಬ್ಲಡ್ ಫ್ಲೋ ಟು ದ ಲೆಗ್. ತೊಡೆ ಭಾಗದಲ್ಲೋ ಇಲ್ಲ ಸೊಂಟದ ಭಾಗದಲ್ಲೋ ಎಲ್ಲೋ ಒಂದು ರಕ್ತನಾಳ ಬ್ಲಾಕ್ ಆಗಿದೆ. ನಾನು ಕೂತಿರ್ತೀನಿ, ಸುಮ್ಮನೆ ಕೂತಿದ್ದಾಗ ಏನೂ ನನಗೆ ಅಷ್ಟೊಂದು ನ್ಯೂಟ್ರಿಷನ್ ಬೇಕಾಗಲ್ಲ. ಅದೇ ನಾನು ಎದ್ದು ನಡಿಬೇಕು. ಒಂದು 10 ನಿಮಿಷ ನಡಿತೀನಿ, ಕಾಲು ನೋವು ಬಂದುಬಿಡುತ್ತೆ, ಮಸಲ್ಸ್ ಎಲ್ಲ ಹಿಡ್ಕೊಬಿಡುತ್ತೆ, ಮುಂದಕ್ಕೆ ನಡೆಯೋಕ್ಕಾಗೋದಿಲ್ಲ. ಒಂದು 5 ನಿಮಿಷ ಕೂತ್ರೆ ಮತ್ತೆ ನಿಧಾನಕ್ಕೆ ನೋವು ಕಡಿಮೆ ಆಗುತ್ತೆ, ಮತ್ತೆ ಒಂದು 5-10 ನಿಮಿಷ ದೂರ ನಡಿಲಿಕ್ಕಾಗತ್ತೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೈನ್ ಇನ್ ಪೆರಿಫರಲ್ ಆರ್ಟರಿಯಲ್ ಡಿಸೀಸ್. ಇದನ್ನು ಕ್ಲಾಡಿಕೇಶನ್ ಪೇನ್ ಅಂತ ಹೇಳ್ತಾರೆ. This is a stage which many people neglect. ಅವರಿಗೆ ಏನು ಅಂತ ಅರ್ಥನೇ ಆಗೋದಿಲ್ಲ ಈ ಸ್ಟೇಜು. ಯಾಕೆಂದರೆ 5 ನಿಮಿಷದಲ್ಲಿ ನೋವು ಕಡಿಮೆ ಆಗುತ್ತೆ. ಯಾಕೆಂದರೆ ನಡೀತಾ ಇಲ್ವಲ್ಲ, ಸೋಂಬೇರಿಗಳಿಗೆ ಅಷ್ಟೊಂದು ಆಹಾರ ಬೇಕಿಲ್ಲ. ಸೊ ಕೂತಿದ್ದಾಗ ಯು ಡೋಂಟ್ ನೀಡ್ ಮಚ್ ಆಫ್ ನ್ಯೂಟ್ರಿಷನ್. ಬಟ್ ವೆನ್ ಯು ವಾಂಟ್ ಟು ವಾಕ್, ಯುವರ್ ಮಸಲ್ ಹ್ಯಾಸ್ ಟು ವರ್ಕ್. ಟು ವರ್ಕ್, ಇಟ್ ನೀಡ್ಸ್ ಮೋರ್ ಆಕ್ಸಿಜನ್ ಆ್ಯಂಡ್ ಮೋರ್ ಬ್ಲಡ್ ಫ್ಲೋ. ಸೊ ವೆನ್ ಯು ಆರ್ ಅನೇಬಲ್ ಟು ಸಪ್ಲೈ ದಟ್ ಎಕ್ಸ್ಟ್ರಾ ಆಕ್ಸಿಜನ್ ಆ್ಯಂಡ್ ಬ್ಲಡ್ ಫ್ಲೋ ಡ್ಯೂ ಟು ಅ ಬ್ಲಾಕೇಜ್, ಅಂದರೆ ಬ್ಲಾಕ್ ಆಗಿರೋದ್ರಿಂದ ಬ್ಲಡ್ ಫ್ಲೋ ಕಡಿಮೆ ಆಗಿದೆ. ಸೊ ಯು ಕಾಂಟ್ ವಾಕ್ ಮೋರ್ ದೆನ್ ವಾಟ್ ಎವರ್ 5 or 10 minutes ಯು ಆರ್ ಏಬಲ್ ಟು ವಾಕ್. ಆ್ಯಂಡ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೈನ್ ಆಫ್ ಪೆರಿಫರಲ್ ಆರ್ಟರಿಯಲ್ ಡಿಸೀಸ್ ವಿಚ್ ವಿ ಕಾಲ್ ಆಸ್ ಕ್ಲಾಡಿಕೇಶನ್ ಪೇನ್. ಅದು ಇನಿಷಿಯಲಿ 1 ಕಿಲೋಮೀಟ್ರಿಗೆ ಇರ್ಬೋದು, 500 ಮೀಟ್ರಿಗೆ ಬರ್ಬೋದು, ನೆಗ್ಲೆಕ್ಟ್ ಮಾಡಿದ್ರೆ 400, 200, 100 ಮೀಟ್ರು, ಕೊನೆಗೆ 50 ಮೀಟ್ರು. ಅದಕ್ಕಿಂತ ಹೆಚ್ಚು ಸ್ಟೇಜ್ಗೆ ಹೋಯಿತು ಅಂದರೆ ಕೂತಿದ್ದಲ್ಲೂ, ವೆನ್ ದ ಬ್ಲಡ್ ಫ್ಲೋ ಇಸ್ ಸೋ ಸಿವಿಯರ್ಲಿ ಬ್ಲಾಕ್ಡ್, ಕೂತಿದ್ದಲ್ಲೂ ನೋವಿರ್ಬೋದು. ಆಗ ಕಾಲು ಎತ್ತರಕ್ಕೆ ಇಟ್ಕೊಂಡು ಮಲಗಲಿಕ್ಕೂ ಆಗೋದಿಲ್ಲ. ಯು ಹ್ಯಾವ್ ಟು ಕೀಪ್ ಇಟ್ ಓನ್ಲಿ ಡೌನ್, ಬಿಕಾಸ್ ಬೈ ಗ್ರಾವಿಟಿ ಓನ್ಲಿ ದ ಬ್ಲಡ್ ವಿಲ್ ಸೀಪ್ ಡೌನ್. ಸೊ ನಿದ್ದೆನೂ ಕೆಡುತ್ತೆ. ಸೊ ಇಟ್ ಕ್ಯಾನ್ ವೇರಿ ಡಿಪೆಂಡಿಂಗ್ ಆನ್ ದಿ ಸಿವಿಯಾರಿಟಿ ಆಫ್ ಬ್ಲಾಕೇಜ್. ದ ಫಸ್ಟ್ ಸೈನ್ ಇಸ್ ಕ್ಲಾಡಿಕೇಶನ್ ಪೇನ್. ಇದು ರಿವರ್ಸಬಲ್ಲ ಅಥವಾ ಒಂದ್ಸತಿ ಬಂದರೆ ಇದು ಲೈಫ್ ಲಾಂಗ್ ಇದ್ರ ಜೊತೆಗೆ ಹೇಗೆ ಬೇಕಾ? Once a blood vessel is damaged, we cannot make it normal again, correct? But we can re-establish the blood flow by various ways. If the blockages are in very early stage, suppose somebody comes and tells me that I am able to walk for half an hour without pain, ಅರ್ಧ ಗಂಟೆ ಆದಮೇಲೆ ಒಂದು 5 ನಿಮಿಷ ಬ್ರೇಕ್ ತೊಗೋಬೇಕು, ಅದಾದಮೇಲೆ ಇನ್ನೊಂದು ಅರ್ಧ ಗಂಟೆ ನಡಿಬೋದು. ದಿಸ್ ಇಸ್ ನಾಟ್ ಟು ಸಿವಿಯರ್. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪೇಷಂಟ್ ಕಾಲಿನಲ್ಲಿ ಯಾವ ಹುಣ್ಣು ಗಾಯ ಏನೂ ಆಗಿಲ್ಲ ಅಂತ ಹೇಳಿದ್ರೆ, and if I am able to ensure that patient can walk at least 500 meters at a stretch, I can start controlling his lifestyle habits. I can educate him. I can ask him to quit smoking, keep his sugars under control, check his cholesterol levels, change his diet, ensure he takes low fatty diet, put him on some medications, and encourage him to walk more and more. So idrinda enagutte, his claudication distance will improve. Whatever fatty deposits are there, they will stabilize, and the body also has ability to recruit a parallel channel, collateral system ಅಂತ ಹೇಳ್ತೀವಿ. ಈಗ ಇಲ್ಲಿಗೆ ಬರೋವಂಥ ರೋಡ್ ಏನಾದರೂ ಬ್ಲಾಕ್ ಇದ್ದರೆ ಪಕ್ಕದ ಗಲ್ಲಿಯಿಂದ ಎಲ್ಲೋ ಬಂದು ಸೇರ್ಬೋದು. ಸೊ ಬಿಕಾಸ್ ವಿ ಸೆಡ್ ವಿ ಹ್ಯಾವ್ 60,000 miles, ದರ್ ಇಸ್ ಆಲ್ವೇಸ್ ಅ ಚಾನಲ್, ಪ್ಯಾರಲಲ್ ಚಾನಲ್. ಯಾವುದೋ ಒಂದು ಚಾನಲ್ ಕನೆಕ್ಟ್ ಮಾಡಿಬಿಟ್ಬಿಡ್ಬೋದು. ಇಷ್ಟು ದೊಡ್ಡ ಗಾತ್ರ ಇಲ್ಲ ಅಂದ್ರೂ ಒಂದು ಸಣ್ಣ ಗಾತ್ರದಲ್ಲಿ ಓಪನ್ ಆಗುತ್ತೆ. ಸೊ ಹೀಸ್ ಕ್ಲಾಡಿಕೇಶನ್ ವಿಲ್ ಇಂಪ್ರೂವ್. ಬಟ್ ಆಸ್ ಲಾಂಗ್ ಆಸ್ ಹಿ ಕಂಟಿನ್ಯೂಸ್ ಟು ವಾಕ್, keep his risk factors under control and takes medications. So this is the initial stage where we start treating. But if further advanced stage hoitu, avaga we might have to do some procedures to improve the blood flow.
ಅದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಸಿಟಿ ಎ ಇಂದ ಸಿಟಿ ಬಿಗೆ ಹೋಗಬೇಕು. ಸೆಂಟ್ರಲ್ ಒಂದು ಸಿಟಿ ಎಕ್ಸ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ಇವಾಗ ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗಬೇಕು, ಸೆಂಟ್ರಲ್ ಒಂದು ಇನ್ನೊಂದು ಊರಿದೆ. ಇವಾಗ ಆ ಸೆಂಟ್ರಲ್ ಇರೋಂಥ ಊರಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್ ಜಾಮು. ನಾರ್ಮಲ್ ಇರೋದು 100 ಕಿಲೋಮೀಟ್ರು, ಆದರೆ ಹೋಗೋಕ್ಕೆ ಮಾತ್ರ 6 ಅವರ್ ಬೇಕು. ಯಾಕೆಂದರೆ ಆ ಊರೊಳಗೆ ಹೋದರೆ ಆಚೆ ಬರೋಕ್ಕೊಂದು 2 ಅವರ್, ನಮ್ಮ ಬೆಂಗಳೂರು ಥರ. ಸೊ ಏನು ಮಾಡ್ಬೋದು ಅದಕ್ಕೆ? ಒಂದು ರಿಂಗ್ ರೋಡ್ ಆರ್ ಬೈಪಾಸ್ ರೋಡ್ ಕನೆಕ್ಟ್ ಮಾಡ್ಬೋದು. ಸೊ ಸೇಮ್ ಥಿಂಗ್ ಕ್ಯಾನ್ ಬಿ ಡನ್ ಬೈ ವ್ಯಾಸ್ಕ್ಯುಲರ್ ಸರ್ಜನ್ಸ್. ಒಳಗಡೆ ದೇಹದ ಒಳಗಡೆ ಯಾವ ಪಾಯಿಂಟಲ್ಲಿ ಬ್ಲಾಕ್ ಇದೆಯೋ ಆ ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಬೈಪಾಸ್ ಅಂತ ಮಾಡ್ಬೋದು. ಸಣ್ಣ ಪುಟ್ಟ ಬ್ಲಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಎಲ್ಲೋ ಒಂದು ಸೆಂಟ್ರಲ್, ಇವಾಗ ನಮ್ಮ ಹೆಬ್ಬಾಳು ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಅಲ್ಲಿ ಮಾತ್ರ ಬ್ಲಾಕ್ ಇದೆ. ಏನು ಮಾಡಿದ್ರು? ಆ ಫ್ಲೈಓವರ್ನೇ ಸ್ವಲ್ಪ ದೊಡ್ಡದು ಮಾಡಿದ್ರು. ಆ ಥರ ಆ್ಯಂಜಿಯೋಪ್ಲಾಸ್ಟಿನೂ ಮಾಡ್ಬೋದು. ಇರೋಂಥ ಸಣ್ಣ ರಕ್ತನಾಳಗಳನ್ನ ಜಗ್ಗಿಸ್ಬಿಟ್ಟು ಸೊ ವಿ ಕ್ಯಾನ್ ಡೂ ಆ್ಯಂಜಿಯೋಪ್ಲಾಸ್ಟಿ ಆಲ್ಸೋ. ಸೊ ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ದ ಬ್ಲಾಕೇಜಸ್, ವೇರಿಯಸ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡನ್ ಟು ಇಂಪ್ರೂವ್ ದ ಬ್ಲಡ್ ಫ್ಲೋ. ಒಂದ್ಸಲಿ ಇಂಪ್ರೂವ್ ಮಾಡಿದ ತಕ್ಷಣ ಪೇಷಂಟ್ ಕೆನಾಟ್ ಸೇ ನಂದು ಬ್ಲಾಕ್ ಆಗಿದ್ದ ಬ್ಲಡ್ ಫ್ಲೋ ಡಾಕ್ಟರ್ ರಿವರ್ಸ್ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಮಾಡೋ ಚಿಂತೆ ಇಲ್ಲ ಅಂತ. ನೋ, we have not normalized the blood flow, we have not normalized the blood vessels, we have only improved the blood flow. Again, the patient still has to control his risk factors, take medications.